ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳಿಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಸಿ. ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ಶ್ರೀಧರ್. ಎಲ್ಲ ರಾಜ ಮಹಾರಾಜರು ಕೂಡ ಕೃಷ್ಣನನ್ನು ಮುತ್ಕೊಂಡ್ಬಿಟ್ಟಿದ್ದಾರಂತೆ. ಕೃಷ್ಣನ ಹತ್ರ ಹೇಳ್ತಾ ಇದ್ದಾರೆ, ದೇವಾ ನಿನ್ನ ದರ್ಶನ ಆಯಿತು. 20 ಚತುರ್ಮುಖ ಬ್ರಹ್ಮರ ಆಯುಷ್ಯವನ್ನು ನೋಡಿರ್ತಕ್ಕಂತಹ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು. ನಮ್ಮ ಜನ್ಮ ಸಾರ್ಥಕವಾಯಿತು. ಜೊತೆಗೆ ಈ ಧರ್ಮಮೂರ್ತಿಯಾಗಿರ್ತಕ್ಕಂತಹ ಧರ್ಮರಾಜನನ್ನು ನೋಡಿದ್ವಿ. ಇಷ್ಟರಿಂದ ನಮ್ಗೆ ಇನ್ನೇನು ಬೇಕು ಅಂಥೇಳಿ ಕೃಷ್ಣನನ್ನು ಹೊಗಳ್ತಾ ಇದ್ದಾರೆ. ಕೃಷ್ಣನಿಗೆ ನಗು ಬರ್ತಾ ಇದೆ. ಮತ್ತೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ಇವರನ್ನು ನೀನು ಉಪಚರಿಸಬೇಕು ಅಂದಾಗ ಧರ್ಮರಾಜ ಆ ಎಲ್ಲ ರಾಜ ಮಹಾರಾಜರನ್ನು ವಿವಿಧೋಪಚಾರಗಳಿಂದ ಸತ್ಕರಿಸಿದ್ದಾನಂತೆ. ಬಳಿಕ ಎಲ್ಲ ಮುನಿಗಳ ಮಧ್ಯದಲ್ಲಿ ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಬಿಟ್ಟು ಇಟ್ಟಿಗೆಗಳನ್ನು ತರಿಸ್ತಾ ಇದ್ದಾನೆ ಧರ್ಮರಾಜ. ಕ್ಷೇತ್ರಮಂ ನೆಲೆಗೈದು ವೃಷಭಂಗಳ ಬೂಡಿ ನೇತ್ರಮಂ ಪಿಡಿಯೆ ಧ್ರುವನೋಷಧಿಗಳಂ ಕಮಲ ನೇತ್ರ ತಾಳ್ದಿರೇ ಕುಂತಿದೇವಗಿ ಯಶೋದೆಯ ಕೃಷ್ಣಾದಿ ಪೃಥ್ವೀಜರು ಧಾತ್ರೀ ಸುಧರ್ನಾರಿಯರ್ ವೆರಸಿ ಕನಕಮಯ ಪಾತ್ರೆಯೊಳ್ ಕರ್ಪೂರ ಚಂದನ ಜಲವನೊಡನೆ ಸೂತ್ರ ವಿಧಿಗಳ ಮಂತ್ರಪಾಠದಿಂ ತಳಿಯೇ ಶೋಧಿಸಿದರು ಮುಕ್ತ ಸ್ಥಳವನು. ಆ ದೊಡ್ಡದಾಗಿರ್ತಕ್ಕಂತಹ ಯಾಗ ಮಂಟಪದಲ್ಲಿ ಎಲ್ಲಿ ಯಜ್ಞವನ್ನು ಮಾಡಬೇಕು, ಯಜ್ಞ ವೇದಿಯನ್ನು ಎಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾನೆ ಧರ್ಮರಾಜ. ಜೊತೆಗೆ ಬೇರೆ ಬೇರೆ ಸಸ್ಯಗಳಿಂದ ಅದರ ರಸದಿಂದ ಆ ಜಾಗವನ್ನು ಶುದ್ಧಿ ಮಾಡಬೇಕು. ಅದಕ್ಕೋಸ್ಕರ ಆ ರೀತಿ ಎಲ್ಲ ಸಸ್ಯಗಳ ಜಲವನ್ನು ಕೂಡ ತಂದಿದ್ದಾರೆ. ಬಂಗಾರದ ಪಾತ್ರೆಯಲ್ಲಿ ಕರ್ಪೂರ ಚಂದನ ಮಿಶ್ರಿತವಾಗಿರ್ತಕ್ಕಂತಹ ನೀರನ್ನು ತಂದಿದ್ದಾರಂತೆ. ಸ್ತೋತ್ರವನ್ನು ಮಾಡ್ತಾ ಸೂತ್ರಕ್ಕೆ ಅನುಸಾರವಾಗಿ ಮಂತ್ರಗಳನ್ನು ಪಠನ ಮಾಡ್ತಾ ಆ ಜಾಗಕ್ಕೆ ಎಲ್ಲ ಸುಗಂಧಪೂರಿತವಾಗಿರ್ತಕ್ಕಂತಹ ನೀರು ಮತ್ತು ಸಸ್ಯಗಳಿಂದ ತಯಾರಿಸ್ತಕ್ಕಂತಹ ನೀರನ್ನು ಚಿಮುಕಿಸಿಬಿಟ್ಟು ಯಜ್ಞ ವೇದಿಯನ್ನು ಕಟ್ತಕ್ಕಂತಹ ಜಾಗವನ್ನು ಶುದ್ಧಿ ಮಾಡ್ತಾ ಇದ್ದಾರೆ. ಶ್ರುತಿ ಮಂತ್ರ ವಿಧಿಗಳಿಂ ವ್ಯಾಸ ಭಗದಾಲ್ಭ್ಯರನುಮತದಿಂದ ಬುಧರಿಟ್ಟಿಗೆಗಳನ್ನು ಅಳವಡಿಸಿದರು. ಕ್ಷಿತಿಯೊಳ್ ಸುಪರ್ಣಾಕೃತಿಯ ವೇದಿಯಂ ಚತುರ್ವ್ಯೂಹದೊಳ್ ನಿಲ್ಲಿಸಿ 4 ಶತವನ್ ಅನುದರಾನಂಗಂಗಳ್ಗೆ ತೆಂಕಣಗರಿಯ ಚಿತಿಗೆ 100ರ ಮೇಲೆ 44ನ ಪ್ರತಿಯೊಳುತ್ತರ ಪಕ್ಷ ಜ್ಞಾನಿತುಮಂ ಪುಚ್ಚಕ್ಕೆ 71ನೆಯನು ವಂದಿಸಿದರು. ವೇದ ಮಂತ್ರಗಳನ್ನು ಓದುತ್ತಾ ಆ ಜಾಗವನ್ನು ಶುದ್ಧೀಕರಿಸಿಬಿಟ್ಟು ಯಾವ ಮಂತ್ರದಿಂದ ಯಾಗ ನಡಿಬೇಕು ಅನ್ನುವಂಥದ್ದು, ಹೇಗೆ ಆ ವೇದಿಯ ರಚನೆ ಆಗಬೇಕು ಅನ್ನತಕ್ಕಂಥದ್ದನ್ನು ವೇದವ್ಯಾಸರು ಭಗದಾಲಭ್ಯರು ಎಲ್ಲರನ್ನ ಚರ್ಚಿಸಿಬಿಟ್ಟು ಅದೇ ರೀತಿಯಾಗಿ ಗರುಡನ ಆಕೃತಿಯಂತೆ ಒಂದು ವೇದಿ ನಿರ್ಮಾಣ ಮಾಡಬೇಕು. ಅದೇ ಪ್ರಕಾರವಾಗಿ 400 ಇಟ್ಟಿಗೆಗಳನ್ನು ಆ ಉದರ ಹೊಟ್ಟೆಯ ಭಾಗಕ್ಕೆ ಇಟ್ಟಿದ್ದಾರಂತೆ. ಆ ಗರುಡನ ಹೊಟ್ಟೆಯ ಭಾಗ ಅದರ ಪೃಷ್ಠಭಾಗಕ್ಕೆ ಬರತಕ್ಕಂತಹ 400 ಇಟ್ಟಿಗೆಗಳನ್ನು ಜೋಡಿಸಿದ್ದಾರೆ. ಜೊತೆಯಲ್ಲಿ ರೆಕ್ಕೆಗಳಿಗೆ ಬಲರೆಕ್ಕೆಗೆ 444 ಇಟ್ಟಿಗೆ, ಎಡರೆಕ್ಕೆಗೂ ಕೂಡ ಹಾಗೆ 444 ಇಟ್ಟಿಗೆ, ಬಾಲಕ್ಕೆ 21 ಇಟ್ಟಿಗೆ, ಹೀಗೆ ಆ ಯಜ್ಞ ವೇದಿಯನ್ನು ಇಟ್ಟಿಗೆಗಳಿಂದ ಜೋಡಿಸ್ತಾ ಇದ್ದಾರೆ. ಮೊದಲೆಂದನಿಟ್ಟಿಗೆಯ ನಿಮ್ಮಡಿಸಲ್
ಎರಡನೆಯದದ ನಿಮ್ಮಡಿಸಲು ರವಿರಾಜಿಸಿತು. ಮೂರನೆಯದದ ನಿಮ್ಮಡಿಸಲಾಯಿತು. ನಾಲ್ಕನೆಯದದ ನಿಮ್ಮಡಿಸಲು ಐದನೆಯದು ಪುದಿದಿಂತು ಮೆರೆದುದು ಸುಪರ್ಣ ಪಂಚಗದ ಯಾಗದ ವೇದಿಗಳ ಮಹಾಮಂಟಪವನು ಐದೆ ರಚಿಸಿದರು. 8 ಬಾಗಿಲ್ಗಳಿಂತೂಡಿ ತೋರಣ ಪತಾಕೆಗಳ ವಿಸ್ತರದೊಳು. ಮೊದಲು 1 ಇಟ್ಟಿಗೆಯನ್ನು ಇಟ್ಟರು, ಮುಂದೆ 2, ಹೀಗೆ 1ಕ್ಕೆ 2 ಪಟ್ಟು ಇಟ್ಟಿಗೆಗಳನ್ನು ಜೋಡಿಸ್ತಾ ಇದ್ದಾರೆ. ಅದರ ಮುಂದೆ 2ಕ್ಕೆ 2 4 ಇಟ್ಟಿಗೆಗಳನ್ನು ಜೋಡಿಸಿದ್ದಾರೆ. 5ನೇದು 2ರಷ್ಟು, ಹೀಗೆ 10 ಇಟ್ಟಿಗೆ. ಈ ರೀತಿಯಾಗಿ ಹೇಗೆ ಸುವರ್ಣ ಪಂಚಕ, ಆ ಗರುಡ ಪಂಚಕ ಅನ್ನತಕ್ಕಂಥದ್ದು ಇದೆಯಲ್ಲ, ಆ ರೀತಿಯಾಗಿ ರಚನೆಯನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಸುತ್ತಲೂ ಕೂಡ ಮಂಟಪವನ್ನು ರಚನೆ ಮಾಡಿದ್ದಾರಂತೆ. ಅಷ್ಟ ದಿಕ್ಪಾಲಕರಿಗೆ ಒಳಭಾಗಕ್ಕೆ ಬರ್ತಕ್ಕಂತಹ 8 ಬಾಗಿಲುಗಳನ್ನು ರಚಿಸಿದ್ದಾರೆ. ಜೊತೆಗೆ ತೋರಣಗಳನ್ನು, ಧ್ವಜಗಳನ್ನು ಎಲ್ಲವನ್ನೂ ಕೂಡ ಕಟ್ಟಿಬಿಟ್ಟು ಆ ಸುಂದರವಾಗಿರ್ತಕ್ಕಂತಹ ಆ ಯಜ್ಞ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಇಷ್ಟಗಾಜಯನದಿಂ ರಾಜಿಸಿದು ಬಳಸಿ ಪರಿಶಿಷ್ಟದಿಂದೊಪ್ಪಿದು. ಫಲವು ವೇದಿಗಳೆಸೆದು ಅಷ್ಟಕುಂಡದ ರಚನೆ ಪಾಲಾಶ ಮೇಳು ಜಾದಿರ ಮಾರು ಬಿಲ್ವಮೈದು. ದೃಷ್ಟವಾದುದುನ್ನತ ಶ್ಲೇಷಾತ್ಮಕಂ ಮೂರಧಿಷ್ಠಿತದ ಯೂಪಮು ಇಂತೆ ಕವಿಂಶಿತಿಗಳಿಂ ತೃಷ್ಟ ತ್ರಿವೃತ್ಸೂತ್ರ ಭೂಷಿತ ಚಚಾಚಲದಿಂ ಮೆರೆದುವ ಮಂಟಪದೊಳು. ಹೀಗೆ ಆ ಒಂದು ಯಜ್ಞ ವೇದಿಯನ್ನು ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಅದರಲ್ಲಿ ಅಷ್ಟಕೋನಾಕೃತಿಯ 8 ಕುಂಡಗಳನ್ನು ಮಾಡ್ತಾ ಇದ್ದಾರಂತೆ. ಜೊತೆಗೆ 7 ಮುತ್ತುಕದ ಗೂಟುಗಳು, ಪಕ್ಕದಲ್ಲಿ 6 ಬಿಲ್ವದ ಗೂಟುಗಳು, ಬೇಲದ ಗೂಟುಗಳು, ಹೀಗೆ ಗೂಟುಗಳನ್ನು ಹೊಡಿತಾ ಇದ್ದಾರಂತೆ. ಹೀಗೆ 21 ಯೂಪಗಳು ಸಿದ್ಧವಾಗಿದೆ. ಸೂತ್ರಗಳಿಂದ ಆವೃತವಾಗಿರ್ತಕ್ಕಂತಹ ಬಳೆಗಳಿಂದ ಕೂಡಿರ್ತಕ್ಕಂತಹ ಗೂಟಗಳನ್ನು ಹೊಡೆದಿದ್ದಾರೆ. ವಿಹಿತ ಸಂಸ್ಥಾಪಿತ ಮಖಾವಳಿಗಳಿಂದ ಶತಜಿಹುಗಳಿಂ ವೈಕಂಕದ ಷಷ್ಠಿಸೃಕ್ಸುಪ ನಿವಹದಿಂದ ಗೋಜನ್ಮ ಲೋಹಿತ ದುಲೂಕಲದ ಸೋಮವಲ್ಲಿಯ ಮುಸಲದ ವಿಹರಿಸುವ ದರ್ಭಾಸ್ತರಣದ ಚಮಸಾದಿಗಳ ಬಹುಸಾಧನಗಳಿಂ ಭೂರಿ ಸಂಭಾರ ಸಂಗ್ರಹದಿಂದ ಬೇಕಾದ ವಸ್ತು ಸಂಜಾತದಿಂ ಮಗಶಾಲೆ ಕಣ್ಗೆಸಿದುದು. ಆ ಯಜ್ಞ ವೇದಿಯ ಸುತ್ತಲೂ ಹೇಗಿರಬೇಕು ಅನ್ನತಕ್ಕಂತಹದ್ದನ್ನು ಮಂತ್ರಗಳಲ್ಲಿ ಹೇಳಿದಂತೆ ಅದನ್ನು ರಚನೆ ಮಾಡಿದ್ದಾನೆ. ಯಾಗಶಾಲೆಯ ಕ್ರಮವಾಗಿ ಸ್ಥಾಪಿಸ್ತಕ್ಕಂತಹ 100 ಜುಹು ಪಾತ್ರೆಗಳು, ತುಪ್ಪದ ಸೌಟುಗಳನ್ನು ಜುಹು ಪಾತ್ರೆ ಅಂತ ಹೇಳಿ ಕರೀತಾರೆ. 100 ಬಾಚಣಿಗೆಗಳು, 60 ಸೃಕ್ಸೃವಗಳು. ಸೃಕ್ಸೃವ ಅಂತ ಹೇಳಿದರೆ ಹೋಮದಲ್ಲಿ ತುಪ್ಪವನ್ನು ಯಜ್ಞ ಕುಂಡಕ್ಕೆ ಸುರಿಯತಕ್ಕಂತಹ ಆ ಮರದ ಒಂದು ಸಾಧನ. ಗೋಚರ್ಮ, ಕೆಂಪು ಒರಳುಕಲ್ಲು, ಸೋಮದ ಬಳ್ಳಿಯನ್ನು ಕಟ್ಟೋದಕ್ಕೆ ಬೇಕಾದಂತಹ ಒನಕೆ, ದರ್ಭೆಯ ಆಸನೆ, ಜೊತೆಗೆ ಚಮಸ ಅನ್ನತಕ್ಕಂಥದ್ದು, ಸೋಮಪಾನದ ಬಟ್ಟಿಲು, ಹೀಗೆ ಎಲ್ಲ ಸಾಧನಗಳಿಂದ ಆ ಯಜ್ಞ ವೇದಿ ಶೋಭಿಸ್ತಾ ಇದೆ. ವರಿಸಿ ಬಗದಾಲ್ವ್ಯನಂ ಬ್ರಹ್ಮತ್ವಗಿರಿಸಿದರ್ ವರಮುನಿವನು ಆ ವ್ಯಾಸನಾಚಾರ್ಯನು ಆದನಧ್ವರಿಯೂ ಮೊದಲಾದ ಋತ್ವಿಜರಾಗೆ ವಾಮದೇವ ವಶಿಷ್ಠ ಗೌತಮಾತ್ರಿಗಳು ವರಪರಾಶರ ಭರದ್ವಾಜ ಕೌಂಡಿನ್ಯ ಭಾಗುರಿ ಜಾಮದಗ್ನ್ಯ ಗಾಲವ
ಜಾತಕರ್ಣ ಸೌಭರಿ ಸುಮಂತ ಕಹೋಳರೈಭ್ಯರು ರೋಮಶ ಮುಖ್ಯ ಮುನಿಗಳ ಕ್ರತುವರದೊಳು ಯಾಗಕ್ಕೆ ಬೇರೆ ಬೇರೆಯ ಜಾಗದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಬೇರೆ ಬೇರೆ ಜವಾಬ್ದಾರಿ ಇರುತ್ತೆ. ಅದರಲ್ಲಿ ಬ್ರಹ್ಮ, ಆಚಾರ್ಯ, ಹೋತೃ, ಅಧ್ವರ್ಯ, ಋತ್ವಿಜರು ಅನ್ನತಕ್ಕಂತಹ ವಿಭಾಗವನ್ನು ಮಾಡಿರ್ತಾರೆ. ಬೇರೆ ಬೇರೆ ಕೆಲಸವನ್ನು ಬೇರೆ ಬೇರೆ ಅವರಿಗೆ ಒಪ್ಪಿಸಿರ್ತಾರೆ. ಈ ಯಾಗಕ್ಕೆ ಭಗದಾಲಭ್ಯನನ್ನು ಬ್ರಹ್ಮನನ್ನಾಗಿ ಕೂರಿಸಿದ್ದಾರಂತೆ. ಜೊತೆಗೆ ವೇದವ್ಯಾಸ ಆಚಾರ್ಯನಾಗಿದ್ದಾನೆ. ವಸಿಷ್ಠ, ಗೌತಮ, ಅತ್ರಿ, ಪರಾಶರ, ಭಾರದ್ವಾಜ, ಕೌಂಡಿನ್ಯ, ಭಾಗುರಿ, ಜಾಮದಗ್ನಿ, ಗಾಲವ, ಜಾತಕರ್ಣ, ಸೌಭರಿ, ಸಮಂತ, ಕಹೋಳ, ರೈಭ್ಯ, ರೋಮಶ ಮೊದಲಾದ ಎಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆ ಬೇರೆ ಬೇರೆಯಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ರಕ್ಷೋಗ್ರ ಮಂತ್ರದಿಂ ಎಂಟು ಬಾಗಿಲ್ಗಳ ರಕ್ಷಿಸುವರಾಗೆ ವಿಶ್ವಾಮಿತ್ರ ಭೃಗುವಾಯು ಭಕ್ಷಕ ಪುಲಸ್ತ್ಯರ್ಮಧುಚಂದ ದೌಮ್ಯೋಪಮನ್ಯುಕ ಕಬಲ ಕಪಿಲ ನೇತ್ರರೂ ಅಕ್ಷಯ ತಪೋಧನವರ ಮುನಿಗಳೆಲ್ಲರೂ ಲಕ್ಷಿತದ ಪೂಜೆಗಳು ಅನುಕರಿಸಲು ಅನಿಬಲ್ ಸಕ್ಷಮ ಸಮಕ್ಷಮದೊಳ್ ಮರ್ಚನ ಮೃಗಶೃಂಗಧರನಾಗಿ ಯಜಮಾನ್ಯದೊಳ್ ಎಸೆದನು. ಎಲ್ಲ ಋಷಿಗಳು ರಾಕ್ಷೋಘ್ನ ಮಂತ್ರವನ್ನು ಪಠನ ಮಾಡ್ತಾ ಇದ್ದಾರೆ. ಯಾಗ ಮಂಟಪವನ್ನು ರಕ್ಷಣೆ ಮಾಡಿಕೊಡ್ತಕ್ಕಂತಹ ಎಲ್ಲ ದೇವತೆಗಳನ್ನು ಆಹ್ವಾನಿಸಿಬಿಟ್ಟು ನಮ್ಮ ಯಾಗ ಮಂಟಪವನ್ನು ರಕ್ಷಣೆ ಮಾಡಿ ಯಾಗ ಮುಗಿಯುವವರೆಗೆ ಇದರ ರಕ್ಷಣೆ ಆಗಬೇಕು, ತಮ್ಮಿಂದ ಆಗಬೇಕು ಅಂತ ಹೇಳಿ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ವಿಶ್ವಾಮಿತ್ರ, ಭೃಗು, ವಾಯುಭಕ್ಷಕ, ಪುಲಸ್ತ್ಯ, ಮಧುಚ್ಛಂದ, ಧೌಮ್ಯ, ಉಪಮನ್ಯು, ಕಪಿಲ ಹೀಗೆ ಎಲ್ಲ ಋಷಿಗಳು ಕೂಡ ರಾಕ್ಷೋಘ್ನ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಧರ್ಮರಾಜ ಜಿಂಕೆಯ ಕೊಂಬನ್ನು ಧರಿಸಿಬಿಟ್ಟು ಯಜಮಾನನಾಗಿ ಕಂಗೊಳಿಸ್ತಾ ಇದ್ದಾನೆ. ಆ ಯಾಗಕ್ಕೆ ಕುಳಿತುಕೊಂಡಿದ್ದಾನೆ. ವ್ಯಾಸ ಮುನಿ ಬಳಿಕ ಅಲ್ಲಿ ನುಡಿದವನೀ ಸಂಗೆ ಬಾಸುರ ಸಭಾವಲಯದೊಳ್ ಮೆರೆವ ದಿವ್ಯ ಸಿಂಹಾಸನಾರೂಢ ರಾಗಿಹ ಮುಕುಂದಾದಿ ಭೂಪಾಲರ್ಗೆ ವಿನಯದಿಂದ ಈ ಸಮಯದೊಳ್ ಚತುಷ್ಷಷ್ಟಿ ದಂಪತಿಗಳ್ ವಿಲಾಸದಿಂದ ಮಲ ಕಲಶಗಳಿಂ ತುಂಬಿ ಗಂಗಾ ಸರಿದೋಯಮಂ ಕೊಂಡು ಬರವೇಳುವುದ ಅರಸದ ಮಖ ನಿಮಿತ್ತಕ್ಕಾಗಿ. ಆಗ ವ್ಯಾಸಮುನಿಗಳು ಹೇಳ್ತಾ ಇದ್ದಾರೆ, ಕೃಷ್ಣ ಮತ್ತು ಧರ್ಮರಾಜನಿಗೆ ಹೇಳ್ತಾ 64 ದಂಪತಿಗಳು ಗಂಗಾ ನದಿಯ ನೀರನ್ನು ತರಬೇಕು, ಶುಭ್ರವಾಗಿರ್ತಕ್ಕಂತಹ ಚಿನ್ನದ ಕಳಶಗಳಲ್ಲಿ ತಲೆಯ ಮೇಲೆ ಹೊತ್ತು ತರಬೇಕು, ಅದರಿಂದ ಅಭಿಷೇಕವಾಗಬೇಕು ಧರ್ಮರಾಜನಿಗೆ ಅಂತ ಹೇಳಿ ವ್ಯಾಸ ಮುನಿಗಳು ಹೇಳಿದ ತಕ್ಷಣದಲ್ಲಿ ಜನಪ ಕೇಳು ಜನಪ ವ್ಯಾಸ ಮುನಿ ವಾಕ್ಯವಂ ಕೇಳ್ದು ಬಳಿಕನುಸೂಯ ಸಹಿತ ತ್ರಿಮೇಣರುಂಧತಿ ಸಹಿತ ಮುನಿ ವಸಿಷ್ಠಂ ಶೌರಿತಾನೆ ರುಕ್ಮಿಣಿ ಸಹಿತ ಪಾರ್ಥಂ ಸುಭದ್ರ ಸಹಿತ ಧನುಜಾರಿಸೂನು ಮಾಯಾವತಿ ಸಹಿತ ಮುದದೊಳ್ ಅನಿರುದ್ಧನುಷ ಸಹಿತ ಮಾರುತಿಡಿಂಬಿ ಸಹಿತ ಇನಸುತನ ಸುವರಂ ಪ್ರಭದ್ರ ಸಹಿತ ಅಮಲ ಕಲಶಗಳಂ ಪೊತ್ತೆಸದರು. ಆಗ ವ್ಯಾಸಮುನಿಗಳು ಹೇಳಿದ ತಕ್ಷಣದಲ್ಲಿ ಎಲ್ಲರೂ ಕೂಡ ಹೊರಟಿದ್ದಾರಂತೆ. ದಂಪತಿಗಳು ಅನುಸೂಯೆ, ಅತ್ರಿ, ಅರುಂಧತಿ, ವಸಿಷ್ಠ, ಕೃಷ್ಣ, ರುಕ್ಮಿಣಿ, ಅರ್ಜುನ, ಸುಭದ್ರೆ, ಪ್ರದ್ಯುಮ್ನ, ಮಾಯಾವತಿ, ಅನಿರುದ್ಧ, ಉಷೆ, ಭೀಮ, ಹಿಡಿಂಬಿ, ವೃಷಕೇತು, ಪ್ರಭದ್ರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸತಿಯರ ಜೊತೆಯಲ್ಲಿ ಆ ಗಂಗಾ ನದಿ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ.
ಲಲನೆ ನೀಲಾವತಿ ಸಹಿತ ಮಯೂರಧ್ವಜಂ ವಿಲಸಿತ ಸುನಂದೆ ಬಳಿವಿಡಿಯೇ ನೀಲಧ್ವಜಂ ಲಲಿತ ಪ್ರಭಾವತಿ ವೆರಸಿ ಯೌವನಾಶ್ವನ್ ಅನುಸಾಲ್ವಂ ದಮ್ಮಿಲ್ಲೆಗೂಡಿ ಉಳಿದ ಹಂಸಧ್ವಜ ಕಿರೀಟಿಸುತ ಶಶಿಹಾಸ ಕಲಿವೀರವರ್ಮಂ ತಾಮ್ರಧ್ವಜಾದ್ಯ ಅವನಿಪರ್ಸಲೆ ತಮ್ಮ ತಮ್ಮ ಕಾಂತೆಯರೊಡನೆ ಸಲಿಲ ಕಲಶಂಗಳಂ ತಾಳ್ದೆಸೆದರು. ಮಯೂರಧ್ವಜ ಅವನ ಹೆಂಡತಿ ಲೀಲಾವತಿಯ ಜೊತೆಗೆ ಹೊರಟಿದ್ದಾನೆ. ಸುನಂದೆ ನೀಲಧ್ವಜ, ಪ್ರಭಾವತಿ, ಯವನಾಶ್ವ, ಧಮಿಲ್ಲೆ, ಅನುಸಾಲ್ವ, ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಂಡತಿಯರನ್ನು ಕರೆದುಕೊಂಡ್ಬಿಟ್ಟು ಕಲಶಗಳನ್ನು ಹಿಡಿದು ಹೋಗ್ತಾ ಇದ್ದಾರಂತೆ. ಬಬ್ರುವಾಹನ, ಚಂದ್ರಹಾಸ, ವೀರವರ್ಮ, ತಾಮ್ರಧ್ವಜ ಎಲ್ಲ ರಾಜರು ಕೂಡ ಅವರವರ ಪತ್ನಿಯರನ್ನು ಕೂಡ್ಕೊಂಡ್ಬಿಟ್ಟು ಆ ಕಲಶಗಳನ್ನು ತೆಗೆದುಕೊಂಡ್ಬಿಟ್ಟು ಗಂಗಾ ನದಿಯ ಕಡೆಗೆ ಹೊರಡ್ತಾ ಇದ್ದಾರೆ. ದೊರೆ ದೊರೆಗಳೆಲ್ಲರೂ ತಮ್ಮ ತಮ್ಮ ರಸಿಯರ್ವೆರಸಿ ಗಂಗಾ ತಡಗೆ ಮುಸುಕಿದ ಸುಪಲ್ಲವೋತ್ಕರದ ಪೊಂಗಲ ಸಂಗಳಂ ಕೊಂಡು ನಡೆಯಲು ಅವರವರ ಮೈಗಾವಲ್ಗಳ ಪರಿವಾರದಿಂದ ಪಾರ್ವರ ಮಂತ್ರಘೋಷದಿಂದ ನೆರೆದಿಯ ಮಹಾಜನದ ಸಂದಣಿಗಳಿಂ ಪಾಠಕರ ನೃತ್ಯವಾದ್ಯ ಗೀತಂಗಳ ವಿಲಾಸದಿಂದ ಉತ್ಸವಂ ಚಲ್ವಾದುದು. ಎಲ್ಲ ರಾಜಮಹಾರಾಜರು ತಮ್ಮ ಪತ್ನಿಯರನ್ನು ಜೊತೆಗೆ ಕರೆದುಕೊಂಡ್ಬಿಟ್ಟು ಒಳ್ಳೆಯ ಸುಂದರವಾಗಿರ್ತಕ್ಕಂತಹ ಶುಭ್ರವಾಗಿರ್ತಕ್ಕಂತಹ ಆ ಕಲಶವನ್ನು ಹಿಡಿದುಕೊಂಡಿದ್ದಾರಂತೆ. ಎಳೆ ಚಿಗುರುಗಳಿಂದ ಸುತ್ತಿರ್ತಕ್ಕಂತಹ ಬಂಗಾರದ ಕೊಡಗಳು ಅದು ನೋಡೋದಕ್ಕೆ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ, ಉತ್ಸವದಂತೆ ಕಾಣ್ತಾ ಇದೆ. ಜೊತೆಗೆ ಅವರ ಮೈಗಾವಲಿನವರು ಎಲ್ಲ ರಾಜ ಮಹಾರಾಜರಿಗೆ ಅವರ ಅನುಚರರು ಪಕ್ಕದಲ್ಲಿ ಸೈನಿಕರು ಇದ್ದೇ ಇರಬೇಕಲ್ಲ ಅವರ ರಕ್ಷಣೆಗೆ, ಅವರು ಕೂಡ ಹೋಗ್ತಾ ಇದ್ದಾರಂತೆ. ಆ ವೇದಘೋಷವನ್ನು ಮಾಡ್ತಾ ಇರ್ತಕ್ಕಂತಹ ಬ್ರಾಹ್ಮಣರು ಹೋಗ್ತಾ ಇದ್ದಾರೆ. ಎಲ್ಲ ರಾಜ ಮಹಾರಾಜರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಅವರ ಜೈಕಾರವನ್ನು ಮಾಡ್ತಾ ಇರ್ತಕ್ಕಂತಹ ಅವರ ಪರಿವಾರದವರು ಹೋಗ್ತಾ ಇದ್ದಾರೆ. ನೃತ್ಯ, ಗೀತೆ, ವಾದ್ಯ ಇವುಗಳಿಂದ ಸುಂದರವಾಗಿ ಕಾಣ್ತಾ ಇದೆ ಆ ಉತ್ಸವ. ಉತ್ಸವದಂತೆ ಎಲ್ಲರೂ ಕೂಡ ಗಂಗಾ ನದಿಯ ಕಡೆಗೆ ಹೋಗ್ತಾ ಇದ್ದಾರೆ. ಆನೆಗಳ ಮೇಲೆ ಕುವರಿದ್ಯರಿದ್ದು ಮುತ್ತುಗಳ ಸೋನೆಗಳು ಅಡಿಗಡಿಗೆ ಸೂಸುತ್ತಿರೆಯೇ ಮನ್ಮಥನ ಸೇನೆಗಳ ತೆರದಿಂದ ನೃಪಸತಿಯರೂಳಿಗದ ತರಳೆಯರ್ಕಂಗೊಳಿಸಲು ನಾನಾ ವಿಧದೊಳ್ಳೆಸೆವ ಶೃಂಗಾರ ವಿಭವದಿಂ ಭೂನುತಾಶ್ಚರ್ಯವಾಗಿರೇ ಜಲಾಗಮಗೆ ಹರಿತಾನೆ ಬರೆ ಮೊಳಗಿದು ದೇವದುಂದುಬಿ ಕರೆದು ದರಳ ಮಳೆ ಗಗನದಿಂದ ಆ ಸತಿಪತಿಯರ ಸಮೂಹ ಕಲಶವನ್ನು ಹೊತ್ತು ತರಬೇಕಾದರೆ ಆನೆಯ ಮೇಲೆ ಕುಳಿತಿರ್ತಕ್ಕಂತಹ ಕುಮಾರಿಯರು ಹೂವನ್ನು ಮಳೆ ಕರೀತಾ ಇದ್ದಾರಂತೆ. ಏನು ಉತ್ಸವದಂತೆ ಬರ್ತಾ ಇದೆ. ಆ ದಂಪತಿಯರು ಅವರ ಮೇಲೆ ಮುತ್ತುಗಳ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿದರೆ ಮನ್ಮಥನ ಸೇನೆಯಂತೆ ಕಾಣ್ತಾ ಇದೆಯಂತೆ. ಲೋಕವೆಲ್ಲವನ್ನೂ ಕೂಡ ಗೆಲ್ತಕ್ಕಂತಹ ಮನ್ಮಥ, ಸುಂದರವಾಗಿರ್ತಕ್ಕಂತಹ ಸ್ತ್ರೀಯರು, ಅವರೆಲ್ಲರನ್ನ ನೋಡಿಬಿಟ್ಟು ಆ ಲೋಕ ಆಶ್ಚರ್ಯ ಪಡ್ತಾ ಇದೆ. ನಾನಾ ವಿಧವಾಗಿರ್ತಕ್ಕಂತಹ ಶೃಂಗಾರವನ್ನು ಅವರು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ನೀರನ್ನು ತರೋದಕ್ಕೋಸ್ಕರ ದೇವನಾಗಿರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾನಲ್ಲ, ತನ್ನ ಹೆಂಡತಿ ರುಕ್ಮಿಣಿಯನ್ನು ಕೂಡ್ಕೊಂಡ್ಬಿಟ್ಟು ಅವನು ಹೋಗ್ತಾ ಇದ್ದಾನಲ್ಲ ಅಂಥೇಳಿ ದೇವದುಂದುಭಿ ಮೊಳಗ್ತಾ ಇದೆಯಂತೆ. ಸಾಕ್ಷಾತ್ ಪರಮಾತ್ಮ ಅವನು ಈ ಒಂದು ನಾಟಕವನ್ನು ಮಾಡ್ತಾ ಇದ್ದಾನೆ, ಮನುಷ್ಯನಾಗಿ ಈ ನಾಟಕವನ್ನು ಆಚರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ದೇವತೆಗಳಿಗೆ ಆಶ್ಚರ್ಯವಾಗಿದೆ. ಅವರು ದೇವದುಂದುಭಿಗಳನ್ನು ಮೊಳಗಿಸ್ತಾ ಇದ್ದಾರೆ. ಹೂವಿನ ಮಳೆಯನ್ನು ಆಕಾಶದಿಂದ ಅವರು ಕರೀತಾ ಇದ್ದಾರೆ. ಹೀಗೆ ಆ ಉತ್ಸವದಂತೆ ಆ ದಂಪತಿಗಳು ನೀರನ್ನು ತರ್ತಾ ಇದ್ದಾರೆ. ದೇವ ದೇವ
ದೇವನೆಂಬುದಂ ಮಾನುಷ್ಯ ಭಾವದಿಂ ಲಕ್ಷ್ಮೀ ವಿಲಾಸನೆಂದೆಂಬುದಂ ಗೋವಳೆಯರೊಡನಾಟದಿಂದ ನೀಗಾಡಿದಂತೀಗ ಪದನಗದೊಳಗೆದೊಗೆದು ಪಾವನೆನೆನಿಸುವ ಗಂಗಾಜಲವನೆತ್ತುವ ಮಹಾವಿಭುವನಿಸುವ ಲೀಲೆಗೆ ಕೈ ಮುಗಿದು ಕುಂತಿ ದೇವಕಿಯರ್ ಅಚ್ಯುತನ ವಸನಮಂ ಪಿಡಿದು ರುಕ್ಮಿಣಿಯ ಸೆರಗಂ ಬಿಗಿದರು. ದೇವದೇವರಿಗೆ ದೇವರಾಗಿರ್ತಕ್ಕಂತಹ ಮನುಷ್ಯ ರೂಪದಲ್ಲಿ ಈ ರೀತಿ ನಾಟಕವನ್ನು ಮಾಡ್ತಾ ಇದ್ದಾನಲ್ಲ, ಲಕ್ಷ್ಮೀ ವಿಲಾಸ. ಇವನು ಸಾಮಾನ್ಯನಲ್ಲ. ಇವನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಗೋವುಗಳನ್ನು ಕಾದ, ದನವನ್ನು ಕಾದಿದ್ದಾನೆ. ಇವನು ಎಲ್ಲರ ಜೊತೆಯಲ್ಲಿ ಒಡನಾಟವನ್ನು ಮಾಡಿದ್ದಾನೆ, ರಾಜ ಮಹಾರಾಜರ ಜೊತೆಯಲ್ಲಿ ಒಡನಾಟವನ್ನು ಮಾಡಿದ್ದಾನೆ ಅಂಥೇಳಿ ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ, ಆಶ್ಚರ್ಯಪಡ್ತಾ ಇದ್ದಾರೆ. ಜೊತೆಗೆ ತನ್ನ ಪಾದದಿಂದಲೇ ಉದ್ಭವಿಸಿರ್ತಕ್ಕಂತಹ ಈ ಗಂಗೆಯನ್ನು ತರೋದಕ್ಕೋಸ್ಕರ ತನ್ನ ಹೆಂಡತಿ ರುಕ್ಮಿಣಿಯನ್ನು ಕರೆದುಕೊಂಡು ಬಂದಿದ್ದಾನಲ್ಲ ಅಂಥೇಳಿ ಲೋಕವೆಲ್ಲವೂ ಕೂಡ ಆಶ್ಚರ್ಯಪಡ್ತಾ ಇದೆ. ದೇವತೆಗಳು ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಹಾಗೆ ಜಲವನ್ನು ತರೋದಕ್ಕೋಸ್ಕರ ಕಲಶವನ್ನು ತಂದಿರತಕ್ಕಂತಹ ಕೃಷ್ಣ ರುಕ್ಮಿಣಿಯರ ಆ ಸೆರಗನ್ನು ಗಂಟು ಹಾಕ್ತಾ ಇದ್ದಾರಂತೆ. ಕುಂತಿ ದೇವಕಿ ಎಲ್ಲರೂ ಕೂಡ ಕೃಷ್ಣನ ಆ ಬಟ್ಟೆಗೆ ರುಕ್ಮಿಣಿಯ ಬಟ್ಟೆಗೆ ಸೇರಿಸ್ಬಿಟ್ಟು ಗಂಟನ್ನು ಹಾಕಿ ಕೈ ಮುಗಿತಾ ಇದ್ದಾರೆ. ನೋಡಿದಂ ನಾರದ ಮುನೀಂದ್ರನೀ ಕೌತುಕವನು ಆಡಿದಂ ಸತ್ಯಭಾಮೆಯ ಮನೆಗೆ ಬಂದು ನೀಂ ಮಾಡೋ ಉಜ್ಜಗಮಿದೆ ನೆಲೆ ದೇವಿ ದೇವಿ ನೀ ಮಾಡೋ ಉಜ್ಜಗಮಿದೆ ಮಂದಿರದೊಳದ್ವರಾಂಬಕೀಗ ಆಡಂಬರನೊಳಂಬು ಕಲಶಂಗಳಂ ಪಿಣಿಯೇ ಕೂಡಿದ ಚತುಷ್ಷಷ್ಟಿ ದಂಪತಿಗಳು ಒಕ್ಕಿನೊಳ್ಗಾಡಿ ಮಿಗೆ ರುಕ್ಮಿಣಿ ವಿರಾಜಿಸುವಳು ಏ ವೇಳ್ವೆ ನವಳ ಭಾಗ್ಯವನು ಎಂದನು. ಈ ಆಶ್ಚರ್ಯವನ್ನು ನೋಡ್ತಾ ಇದ್ದಾರೆ ನಾರದರು. ಇಲ್ಲಿ ಒಂದು ನಾಟಕವನ್ನು, ಸಣ್ಣ ನಾಟಕವನ್ನು ಮಾಡಿ ನೋಡಬೇಕು ಅಂತ ಹೇಳಿ ಈ ಜಗನ್ನಾಟಕ ಸೂತ್ರಧಾರಿಯಾಗಿರ್ತಕ್ಕಂತಹ ಕೃಷ್ಣನ ನಾಟಕಕ್ಕೆ ತನ್ನದೊಂದು ನಾಟಕ ಇರಲಿ ಅಂಥೇಳಿ ನಾರದರು ಬಂದಿದ್ದಾರೆ ಸತ್ಯಭಾಮೆಯ ಮನೆಗೆ. ಸತ್ಯಭಾಮೆಯ ಮನೆಗೆ ಬಂದುಬಿಟ್ಟು, ದೇವಿ ಏನು ಮಾಡ್ತಾ ಇದ್ದೀಯ ಮನೆಯಲ್ಲಿ ಕುಳಿತು? ಅಲ್ಲಿ ರುಕ್ಮಿಣಿ ಕೃಷ್ಣನೊಡನೆ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ದಾಳೆ. ಆ 66 ದಂಪತಿಗಳು ಗಂಗಾಜಲವನ್ನು ತರೋದಕ್ಕೋಸ್ಕರ ಹೋಗಿದ್ದಾರೆ. ಜೊತೆಯಲ್ಲಿ ಕೃಷ್ಣನ ಜೊತೆಯಲ್ಲಿ ರುಕ್ಮಿಣಿ ಹೋಗಿದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾರೆ. ನೀನು ಇಲ್ಲಿ ಮನೆಯಲ್ಲಿ ಕುಳಿತು ಏನು ಮಾಡ್ತಾ ಇದ್ದೀಯಾ? ಕೃಷ್ಣನೊಡನೆ ರುಕ್ಮಿಣಿ ಅಲ್ಲಿ ವಿರಾಜಿಸ್ತಾ ಇದ್ದಾಳೆ. ಎಲ್ಲರೂ ಕೂಡ ಅವನನ್ನು ಹೊಗಳ್ತಾ ಇದ್ದಾರೆ. ಈ ಭಾಗ್ಯ ನಿನಗಿಲ್ವಲ್ಲ, ರುಕ್ಮಿಣಿಗೆ ಬಂದಿರತಕ್ಕಂತಹ ಭಾಗ್ಯ ನಿನಗಿಲ್ವಲ್ಲ ಅಂಥೇಳಿ ಆ ಚುಚ್ಚು ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾರದರು. ಛತ್ರ ಚಾಮರ ಧೂಪ ಗಂಧ ಕುಸುಮಾವಳಿಯ ಚಿತ್ರವೈಭವದಿಂದ ದಂಪತಿಗಳಾಗಿ ಬಹುಪುತ್ರ ಬಹುತ್ರರ್ವೆರೆಸಿ ಕೈವಾರಿಸುವ ಸಕಲ ಜನದ ಸನ್ಮಾನದಿಂದ ಅತ್ರಿ ಮೊದಲಾದ ಋಷಿಗಳ ಮುಂದೆ ನೆರೆದಿಹ ಧರಿತ್ರಿಯ ಸಮಸ್ತ ರಾಜೋತ್ತಮರ ನಡುವೆ ಶತಪತ್ರ ನೇತ್ರನ ಬಳಿಯ ರಂಜಿಸುವ ರುಕ್ಮಿಣಿಯ ಭಾಗ್ಯಂ ಅದನೇ ಪೊಗಳ್ವೆನು. ಸತ್ಯಭಾಮೆ, ನೀನು ಇಲ್ಲಿ ಅರಮನೆಯಲ್ಲಿ ಕಾಲವನ್ನು ಕಳೀತಾ ಇದ್ದೀಯಾ ಒಂಟಿಯಾಗಿ. ಅಲ್ಲಿ ಕೃಷ್ಣ ರುಕ್ಮಿಣಿಯ ಜೊತೆಯಲ್ಲಿ ಸಂತೋಷದಿಂದ ಹೋಗ್ತಾ ಇದ್ದಾನೆ. 66 ದಂಪತಿಯರು ನೀರನ್ನು ತರೋದಕ್ಕೋಸ್ಕರ ಹೋಗಿದ್ದಾರೆ. ಅವರಿಗೆ ಛತ್ರ ಚಾಮರ ಎಲ್ಲವನ್ನು ಕೂಡ ಬೀಸ್ತಾ ಇದ್ದಾರೆ. ಧೂಪ ಗಂಧಾದಿಗಳಿಂದ ಹೂವುಗಳಿಂದ ಅರ್ಚನೆ ಮಾಡ್ತಾ ಇದ್ದಾರೆ, ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಈ ವೈಭವವನ್ನು ಏನು ಹೇಳಲಿ, ಎಷ್ಟು ಚೆನ್ನಾಗಿದೆ ಆ ವೈಭವ. ಅಲ್ಲಿ ನೀನು ಇರಬೇಕಾಗಿತ್ತು. ಅಂತಹ ಜಾಗದಲ್ಲಿ ರುಕ್ಮಿಣಿ ಇದ್ದಾಳೆ. ಅಲ್ಲಿ ಜೊತೆಯಲ್ಲಿ ಪುತ್ರರು ಪೌತ್ರರು ಸುತ್ತಲೂ ಕೂಡ ಜನ ಹಾಡಿ ಹೊಗಳ್ತಾ ಇದ್ದಾರೆ ಕೃಷ್ಣನನ್ನ ರುಕ್ಮಿಣಿಯನ್ನ.
ಅತ್ರಿ ಮೊದಲಾದ ಋಷಿಗಳು ಕೂಡ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ, ರಾಜ ಮಹಾರಾಜರು ಹೋಗ್ತಾ ಇದ್ದಾರೆ. ಎಂತಹ ವೈಭವ! ಅದನ್ನು ನೋಡದೆ ನೀನು ಇಲ್ಲಿ ಕುಳಿತಿದ್ದೀಯ. ನೀನು ಜೊತೆಗೆ ನಾನು ಕೃಷ್ಣನ ಮೋಹದ ರಾಣಿ ಅಂತ ಬೇಡಿ ಹೇಳ್ಕೊಳ್ತಾ ಇದ್ದೀಯಲ್ಲ, ನಿನಗೆ ಆ ಸುಖ ಇಲ್ಲ, ಆ ರುಕ್ಮಿಣಿಯ ಭಾಗ್ಯ ಏನು ಅಂತ ಹೇಳಿ, ಎಷ್ಟು ಹೊಗಳಲಿ ಅಂತ ಹೇಳಿ ನಾರದರು ಹೇಳ್ತಾ ಇದ್ದಾರೆ. ಮೋಹದ ರಾಣಿ ಕೃಷ್ಣಂಗೆ ನಾನೆಂದು ಗರ್ವಿಸುವೆ ಬರಿದೆ, ರುಕ್ಮಿಣಿಯಂತೆ ಶೌರಿ ಸಹಿತ ಉರ್ವಿಪರ ಯಜ್ಞದೊಳ್ ದಂಪತಿಗಳಾಗಿದ್ದೆವು, ಅವರ್ಗೆ ದುರ್ಲಭಿವಿದೆನ ಎನಲು. ಗೀರ್ವಾಣ ನದಿಯ ಸಲಿಲಾಗಮಗೆ ಪೊರಮಟ್ಟು ಸರ್ವ ಸಂಭ್ರಮದಿಂದ ವರ್ತಿಸದೆ ಮನೆಯೊಳಿಯ ನಿರ್ವಾಹಮೆ ಏನೆಂದು ನಾರದಂ ಕೇಳ್ದೊಡೆ, ದೇವಿನ ಗುದಿಂತೆಂದಳು. ಸತ್ಯಭಾಮೆ, ಏಕಾಂಗಿಯಾಗಿ ಇಲ್ಲಿ ಮನೆಯಲ್ಲಿ ಕುಳಿತಿದ್ದೀಯ, ಜೊತೆಗೆ ಹೊಗಳ್ಕೊಳ್ತೀಯ. ಕೃಷ್ಣ ನನ್ನ ಪತಿ, ನನ್ನ ಮೋಹದ ರಾಣಿ ಅಂತ ಹೇಳಿ ಕೃಷ್ಣ ಹೇಳಿರಬಹುದು ನಿನಗೆ. ಆದರೆ ಅದನ್ನು ನೀನು ನಂಬ್ಕೊಂಡ್ಬಿಟ್ಟಿದ್ದೀಯ, ಅದರಿಂದ ಗರ್ವವನ್ನು ಪಡ್ತಾ ಇದ್ದೀಯ. ಈಗ ನೋಡು, ಅಲ್ಲಿ ನೀರನ್ನು ಗಂಗಾಜಲವನ್ನು ತರೋದಕ್ಕೋಸ್ಕರ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗಿದ್ದಾನೆ. ಆ ಒಂದು ವೈಭವ ನಿನಗಿಲ್ವಲ್ಲ. ಕೃಷ್ಣ ಏನೋ ಹೇಳ್ಬಿಡ್ತಾನೆ ನಿನ್ನ ಹತ್ರ, ನಿನ್ನಷ್ಟು ಯಾರು ಕೂಡ ನಿನ್ನ ಮೇಲೆ ಇರ್ತಕ್ಕಂತಹ ಪ್ರೀತಿ ಹೆಚ್ಚು, ಬೇರೆ ಯಾರನ್ನೂ ಕೂಡ ನಾನು ಇಷ್ಟು ಮೋಹವನ್ನು ಮಾಡೋದಿಲ್ಲ ಅಂತ ಹೇಳಿ ಕೃಷ್ಣ ಹೇಳಿರಬಹುದು. ಅದನ್ನು ನಂಬಿಕೊಂಡಿದ್ದೀಯ. ಈಗ ಅಲ್ಲಿ ಹಸ್ತಿನಾಪುರದಲ್ಲಿ ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ, ವೈಭವವನ್ನು ಅನುಭವಿಸ್ತಾ ಇದ್ದಾನೆ, ಸಂತೋಷವನ್ನು ಅನುಭವಿಸ್ತಾ ಇದ್ದಾನೆ. ಅದನ್ನು ಬಿಟ್ಟು ನೀನು ಹೋಗಬಹುದಾಗಿತ್ತಲ್ಲ, ಅಲ್ಲಿಗೆ ಹೋಗದೆ ಇಲ್ಲಿ ಮನೆಯಲ್ಲಿ ಏಕಾಂಗಿಯಾಗಿ ನೀನು ಇದ್ದೀಯಲ್ಲ ಅಂಥೇಳಿ ನಾರದರು ಹೇಳೋಣ. ಆಗ ಸತ್ಯಭಾಮೆ ನಗುನಗುತ್ತಾ ಹೇಳ್ತಾ ಇದ್ದಾಳೆ, ಮುನಿಬಾ ನೀನರಿಯದವನು ಎಂದೀಗ ಬಂದೆನ್ನ ಮನವನಾರೈದು ಕೇಳ್ದಪೇ, ಧನುಜರಿಪೋ ತನ್ನ ಮನೆಯೊಳಿರ್ದಪನು ಎಂದು ಸತ್ಯಭಾಮಾದೇವಿ ಕೃಷ್ಣನಂ ತೋರಿಸಲ್ಕೆ, ಜನಪದಿಯ ಮುಂದೆ ರುಕ್ಮಿಣಿ ಸಹಿತ ತೊಳಗುದಿಯ ವನಜಾಕ್ಷರಂ ಕಂಡೆನು. ಅಲ್ಲಿ ಇಲ್ಲಿ ಮೋಹನ ರೂಪನಾಗಿ ಕಂಗೋಳಿಸುತ್ತಿರ್ಪ ಎಂದು ನಾರದಂ ಬೆರಗಾದನು. ಆಗ ನಗನಗತ ಸತ್ಯಭಾಮೆ ಹೇಳ್ತಾ ಇದ್ದಾಳೆ, ಮುನಿಶ್ರೇಷ್ಠರು ನಾರದರು ನಿಮಗೆ ತಿಳಿದೇ ಇರ್ತಕ್ಕಂತಹ ವಿಷಯ ಏನಿದೆ, ನಿಮಗೆ ಗೋಚರವಾಗದೇ ಇರ್ತಕ್ಕಂತಹ ವಿಷಯ ಏನಿದೆ, ಎಲ್ಲವೂ ಕೂಡ ನಿಮಗೆ ತಿಳಿದಿದೆ. ನನ್ನ ಮನಸ್ಸನ್ನು ಪರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಆ ಸತ್ಯಭಾಮೆ ತೋರಿಸ್ತಾ ಇದ್ದಾಳಂತೆ, ಕೃಷ್ಣ ನನ್ನ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿ ತೋರಿಸಿದ್ದಾಳೆ. ಕೃಷ್ಣನ ದರ್ಶನವನ್ನು ಮಾಡಿರ್ತಕ್ಕಂತಹ ನಾರದರು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಬೆರಗಾಗಿ ಹೋಗಿದ್ದಾರೆ. ಏನು ಆಶ್ಚರ್ಯ! ಅಲ್ಲಿ ಈಗ ಸ್ವಲ್ಪ ಹೊತ್ತಿನಲ್ಲಿ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ, ಇನ್ನು ಕ್ಷಣ ಮಾತ್ರ ಕೂಡ ಆಗಿಲ್ಲ, ಅಷ್ಟು ವೇಗದಿಂದ ನಾನು ಬಂದಿದ್ದೇನೆ. ಅಲ್ಲಿ ರುಕ್ಮಿಣಿಯ ಜೊತೆಯಲ್ಲಿ ಸಂತೋಷವಾಗಿ ಇರ್ತಕ್ಕಂತಹ ಆ ಕೃಷ್ಣನಲ್ಲಿ ಇಲ್ಲಿ ಮತ್ತೆ ಕಂಗೊಳಿಸ್ತಾ ಇದ್ದಾನಲ್ಲ ಸುಂದರ ರೂಪನಾಗಿ ಅಂತ ಹೇಳಿ ನಿಬ್ಬರಗಾಗಿ ಹೋಗಿದ್ದಾರೆ. ನಾರದರು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.